ಹಲೋ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು FDA ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಿದ್ರೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ? ಆಪ್ಷನ್ ಎ ಕ್ಯಾಲ್ಸಿಯಂ ನೈಟ್ರೇಟ್, ಆಪ್ಷನ್ ಬಿ ಅಮೋನಿಯಂ ಸಲ್ಫೇಟ್, ಆಪ್ಷನ್ ಸಿ ಅಮೋನಿಯಂ ನೈಟ್ರೇಟ್, ಆಪ್ಷನ್ ಡಿ ಯೂರಿಯಾ. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಯೂರಿಯಾ. ಯೂರಿಯಾವು ಗೊಬ್ಬರದ ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ. ಅಂದ್ರೆ ಯೂರಿಯಾ ಎಷ್ಟು ಶೇಕಡಾವಾರು ಹೊಂದಿದೆಪ್ಪ ಅಂತಂದ್ರೆ 46 ಶೇಕಡಾವಾರು ಸಾರಜನಕವನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ? ಆಪ್ಷನ್ ಎ ಕ್ಯಾಲ್ಸಿಯಂ ಕಾರ್ಬೈಡ್, ಆಪ್ಷನ್ ಬಿ ಅಮೋನಿಯಂ ನೈಟ್ರೇಟ್, ಆಪ್ಷನ್ ಸಿ ಪೊಟ್ಯಾಸಿಯಂ ಅಯೋಡೈಡ್, ಆಪ್ಷನ್ ಡಿ ಸಿಲ್ವರ್ ಅಯೋಡೈಡ್. ನೋಡಿ ಫ್ರೆಂಡ್ಸ್, ನಿಮಗೆ ಉತ್ತರ ಗೊತ್ತಿದ್ರೆ ನಾವು ತಿನ್ನುವ ಮಾವಿನ ಹಣ್ಣಿನಲ್ಲಿ ಯಾವ ಒಂದು ರಾಸಾಯನಿಕವನ್ನು ಬಳಸುತ್ತಾರಂತೆ ಯಾರಿಗಾದ್ರೂ ಗೊತ್ತಿದ್ರೆ ನಮಗೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಕ್ಯಾಲ್ಸಿಯಂ ಕಾರ್ಬೈಡ್. ಮಾವಿನ ಹಣ್ಣುಗಳನ್ನು ಮಾಗಿಸಲು ಕ್ಯಾಲ್ಸಿಯಂ ಕಾರ್ಬೈಡ್ ರಾಸಾಯನಿಕವನ್ನು ಬಳಸುತ್ತಾರೆ ಎಂದು ನಾವು ಹೇಳುತ್ತೇವೆ. ಮೂರನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಸಿಂಧು ನಾಗರಿಕತೆಯ ಸಮಕಾಲೀನ? ಆಪ್ಷನ್ ಎ ಈಜಿಪ್ಟ್ ನಾಗರಿಕತೆ, ಆಪ್ಷನ್ ಬಿ ಮೆಸೊಪಟೇಮಿಯಾ ನಾಗರಿಕತೆ, ಆಪ್ಷನ್ ಸಿ ಸುಮೇರಿಯಾ ನಾಗರಿಕತೆ, ಆಪ್ಷನ್ ಡಿ ಗ್ರೀಕ್ ನಾಗರಿಕತೆ. ಇದರ ಉತ್ತರ ಆಪ್ಷನ್ ಡಿ ಗ್ರೀಕ್ ನಾಗರಿಕತೆ. ಸಿಂಧು ನಾಗರಿಕ ಅಂದ್ರೆ ಮೊಟ್ಟ ಮೊದಲ ನಾಗರಿಕತೆ ಅಂತ ಕೂಡ ಪುರಾತನ ನಾಗರಿಕತೆ ಅಂತ ನಾವು ನೋಡಬಹುದು. ಈ ಸಿಂಧು ನಾಗರಿಕತೆ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು. ಅಂದ್ರೆ ಸಿಂಧು ನಾಗರಿಕತೆಯಲ್ಲಿ ನಮಗೆ ಪ್ರಮುಖವಾಗಿ 2 ನಗರಗಳು ಕಂಡು ಬರುತ್ತವೆ. ಮೊದಲನೇದಾಗಿ ಹರಪ್ಪ ಮತ್ತು ಮೊಹೆಂಜೋದಾರೋ. ನಾವು 2 ಪ್ರಮುಖ ನಗರಗಳನ್ನು ನೋಡಬಹುದು. ನಾಲ್ಕನೇ ಪ್ರಶ್ನೆ, ಸರ್ಕಾರಿಯ ಆಯೋಗವು ಈ ವರದಿಗಾಗಿ ನೇಮಕಗೊಂಡವು? ಆಪ್ಷನ್ ಎ ಬಾಲ್ಯ ಉದ್ಯೋಗ, ಆಪ್ಷನ್ ಬಿ ಕೇಂದ್ರ ರಾಜ್ಯ ಸಂಬಂಧ, ಆಪ್ಷನ್ ಸಿ ಪರಿಸರ, ಆಪ್ಷನ್ ಡಿ ಈ ಯಾವ್ಯಾವು ಅಲ್ಲ. ಇದರ ಉತ್ತರ ಆಪ್ಷನ್ ಬಿ ಕೇಂದ್ರ ಮತ್ತು ರಾಜ್ಯ ಸಂಬಂಧ. ಅಂದ್ರೆ ಸರ್ಕಾರ ಆಯೋಗವು ಕೇಂದ್ರ ಮತ್ತು ರಾಜ್ಯ ಸಂಬಂಧ ವರದಿಗಾಗಿ ನೇಮಕಗೊಂಡುತ್ತವೆ. ಅಂದ್ರೆ ಆಯೋಗ ಯಾವಾಗ ನೇಮಿಸಲ್ಗೊಂಡುವಪ್ಪ ಅಂತಂತಂದ್ರೆ 1987ರಲ್ಲಿ ಈ ಒಂದು ಸರ್ಕಾರಿ ಆಯೋಗ ವರದಿಯನ್ನು ನೇಮಿಸಲಾಯಿತು. ಎಷ್ಟನೇ ಇಸ್ವಿಯಲ್ಲಿ ಅಪ್ಪ ಅಂತಂದ್ರೆ 1987ನೇ ಇಸ್ವಿಯಲ್ಲಿ ನೇಮಿಸಲಾಯಿತು. ಐದನೇ ಪ್ರಶ್ನೆ, ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಕರೆಯುತ್ತಿದ್ದರು. ಅಂದ್ರೆ ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ವಿಹಾರಗಳು, ಆಪ್ಷನ್ ಬಿ ಚೈತ್ಯಗಳು, ಆಪ್ಷನ್ ಸಿ ಘಟಿಕಾ ಕಲಾಯಗಳು, ಆಪ್ಷನ್ ಡಿ ಅಗ್ರಹಾರಗಳು. ಇದರ ಉತ್ತರ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಘಟಿಕಾಲಯಗಳು ಎಂದು ಇವರ ಕಲಿಕಾ ಶಾಲೆಗಳನ್ನು ಕರೆಯುತ್ತಿದ್ದರು. ಹೊಯ್ಸಳರು ದ್ವಾರ ಸಮುದ್ರವು ಇವರ ರಾಜಧಾನಿಯಾಗಿತ್ತು. ದ್ವಾರ ಸಮುದ್ರಗೂ ಇನ್ನೊಂದು ಹೆಸರನ್ನು ಕರೀತಾರ. ಅದು ಏನಪ್ಪಾ ಅಂತಂದ್ರೆ ಹಳೆಬೀಡು. ದ್ವಾರ ಸಮುದ್ರ ಅಂದ್ರೆ ಇನ್ನೊಂದು ಹೆಸರೇನಪ್ಪಾ ಅಂದ್ರೆ ಹಳೆಬೀಡು ಎಂದು ಕರೆಯುತ್ತಾರೆ.